ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ಗೆ ಜಿಲ್ಲಾಧಿಕಾರಿ ಅವರು ನೋಟಿಸ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ನೋಟಿಸ್ಗೆ ಇವತ್ತು ಸುಮಲತಾ ಅವರು ಉತ್ತರಿಸ್ತಾರಾ? ಯಾಕಂದ್ರೆ ಅವರು ನೋಟಿಸ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಂದೇ ದಿನದಲ್ಲಿ ನೀವು ಉತ್ತರ ಕೊಡಬೇಕು, ಇಲ್ಲದಿದ್ದರೆ ನಿಮ್ಮ ಉತ್ತರ ಇಲ್ಲ ಎಂದು ಪರಿಗಣಿಸಲಾಗುತ್ತದೆ ಅನ್ನುವಂಥದ್ದನ್ನು ತಮ್ಮ ನೋಟಿಸ್ನಲ್ಲಿ ಹೇಳಿದರು. ಇಂದು ನೋಟಿಸ್ಗೆ ಉತ್ತರವನ್ನ ನೀಡಬೇಕಾಗಿದೆ ಸುಮಲತಾ ಅಂಬರೀಷ್ ಅವರು. ಅಧಿಕಾರ ಯಂತ್ರ ದುರ್ಬಳಕೆ ಆಗಿದೆ ಅನ್ನುವಂತಹ ಆರೋಪವನ್ನ ಸುಮಲತಾ ಅವರು ಮಾಡಿದ್ರು. ಜಿಲ್ಲಾಧಿಕಾರಿ ಮಂಜುಶ್ರೀ ವಿರುದ್ಧ ಸುಮಲತಾ ಅವರು ಈ ಒಂದು ಗಂಭೀರ ಆರೋಪವನ್ನು ಹೊರಿಸಿದ್ರು. ಆರೋಪಕ್ಕೆ ಸೂಕ್ತ ಕಾರಣ ಮತ್ತು ದಾಖಲೆಯನ್ನ ಜಿಲ್ಲಾಧಿಕಾರಿ ಮಂಜುಶ್ರೀ ಅವರು ಕೇಳಿದ್ರು. ನೋಟಿಸ್ ನೀಡಿ ಉತ್ತರ ನೀಡೋದಕ್ಕೆ ಒಂದು ದಿನದ ಗಡುವನ್ನು ಮಾತ್ರ ಕೊಟ್ಟಿದ್ರು. ಆದರೆ ಮಂಡ್ಯ ಜಿಲ್ಲಾಧಿಕಾರಿಯಿಂದ ಸುಮಲತಾಗೆ ನೋಟಿಸ್ ನೀಡಿರುವಂತಹ ಹಿನ್ನೆಲೆಯಲ್ಲಿ ಒಂದೇ ದಿನ ಕಾಲಾವಕಾಶವನ್ನು ಕೊಟ್ಟಿರುವಂತಹ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿಯೂ ಕೂಡ ಆಗಿರುವಂತಹ ಮಂಜುಶ್ರೀ ಅವರು IPC ಸೆಕ್ಷನ್ 189ರ ಕೆಳಗಡೆ ನಾನು ಕೇಸ್ ಯಾಕೆ ಹಾಕಬಾರದು ಅನ್ನುವಂತಹದ್ದನ್ನ ಪ್ರಶ್ನಿಸಿ ಈ ಒಂದು ನೋಟಿಸ್ ಅನ್ನು ಜಾರಿಗೊಳಿಸಿದ್ರು. ಸೆಕ್ಷನ್ 189 ಘಾಸಿಗೊಳಿಸುವ ಬೆದರಿಕೆ ಒಡ್ಡಿದ ಆರೋಪವನ್ನ ಇರುವಂತಹ ಒಳಗೊಂಡಿರ್ತಕ್ಕಂತಹ ಒಂದು ಪ್ರಕರಣ ಆಗತ್ತೆ. ಸುಮಲತಾ ಅವರು ಉತ್ತರಿಸದೇ ಇದ್ರೆ ಕೇಸ್ ಹಾಕುವಂತಹದ್ದು DC ಅವರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ ಆಗಿರುತ್ತೆ. ಸುಮಲತಾ ವಿರುದ್ಧ ಕೇಸ್ ಹಾಕಿದ್ರೆ ಅದನ್ನ ಪ್ರಶ್ನಿಸುವಂತಹ ಅಧಿಕಾರ ಸುಮಲತಾ ಅವರಿಗೂ ಕೂಡ ಇರುತ್ತೆ. ಸುಮಲತಾ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸೆಕ್ಷನ್ 189 ಅನ್ವಯ ಆಗೋದಿಲ್ಲ ಅಂತೇಳಿ ಅರ್ಜಿಯನ್ನು ಸಲ್ಲಿಸುವಂತಹ ಅವಕಾಶ ಕೂಡ ಇರುತ್ತೆ. ಘಾಸಿಗೊಳಿಸುವಂತಹ ಬೆದರಿಕೆಯನ್ನ ಹಾಕಿಲ್ಲ ಅಂತೇಳಿ ವಾದವನ್ನ ಮಂಡಿಸಬಹುದು. ಅದೇನೇ ಇದ್ರೂ ಕೂಡ ಸದ್ಯಕ್ಕೆ ಸುಮಲತಾ ಅವರಿಗೆ ಉತ್ತರ ಕೊಡ್ತಾರಾ ಇಲ್ವಾ ಅನ್ನೋದು ಮುಖ್ಯ ಆಗಿದೆ. ಯಾಕಂದ್ರೆ ಸುಮಲತಾ ಅವರು ಈ ನೋಟಿಸ್ಗೆ ಉತ್ತರವನ್ನ ಕೊಡ್ತಾರಾ ಅಥವಾ ಉತ್ತರ ಕೊಡದೆ ಸುಮ್ಮನೆ ಇರ್ತಾರಾ ಅಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯಾಗಿರುವ ಮಂಜುಶ್ರೀ ಅವರು ಏನು ಮಾಡ್ತಾರೆ? ಅಥವಾ ಇವರು ಉತ್ತರವನ್ನ ಕೊಟ್ಟರೂ ಕೂಡ ಇಲ್ಲ ನಿಮ್ಮ ಉತ್ತರ ಸಮರ್ಪಕವಾಗಿಲ್ಲ ಅಥವಾ ನಿಮ್ಮ ಉತ್ತರ ನನಗೆ ಸುಮಲತಾ ಅವರು ಕೊಡುವಂತಹ ಉತ್ತರ ಅದು ಜಿಲ್ಲಾಧಿಕಾರಿಯವರಿಗೆ ಹಿಡಿಸಲೇಬೇಕು ಅನ್ನೋದೇನು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಇಲ್ಲ ನೀವು ಕೊಟ್ಟಿರುವಂತಹ ಉತ್ತರ ಸಮರ್ಪಕವಾಗಿಲ್ಲ ಅಂತೇಳಿ ಕೂಡ ಅವರು ಪ್ರಕರಣ ದಾಖಲಿಸಬಹುದು. ಎಸ್, ಈ ಒಂದು ವಿಚಾರ ಯಾವ ರೀತಿಯಾದಂತಹ ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಸುಮಲತಾ ಅವರ ಕಡೆಯಿಂದ ಉತ್ತರ ಕೊಡದೇ ಇದ್ದಂತ ಸಂದರ್ಭದಲ್ಲಿ ಇದನ್ನ ನಿಮ್ಮ ಉತ್ತರ ಇಲ್ಲ ಅಂತೇಳಿ ನಾನು ಪರಿಗಣಿಸಬೇಕಾಗುತ್ತೆ ಒಂದೇ ದಿನದಲ್ಲಿ ಉತ್ತರ ಕೊಡದಿದ್ರೆ ಅನ್ನೋಂತ ಜಿಲ್ಲಾಧಿಕಾರಿ ಅವರು ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಈಗ ಸೆಕ್ಷನ್ 189 ಅಡಿಯಲ್ಲಿ ಇವ್ರಿಗೆ ಕ್ರಮ ಕೈಗೊಳ್ಳೋದಿದ್ರೆ ಆ ಸೆಕ್ಷನ್ ಏನೆಲ್ಲ ಪರಿಣಾಮಗಳನ್ನು ಬೀರುತ್ತೆ, ಯಾವ ರೀತಿಯಾದಂತಹ ಒಂದು ಕ್ರಮಗಳಿಗೆ ಸುಮಲತಾ ಅಂಬರೀಷ್ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬಹುದು ಈಗ ಜಿಲ್ಲಾಧಿಕಾರಿಯವರು? ಹರಿಪ್ರಸಾದ್, ಸೆಕ್ಷನ್ IPC ಸೆಕ್ಷನ್ 189 ಪ್ರಕಾರ ಇವರೇನು ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಥ್ರೆಟ್ ಆಫ್ ಇಂಜುರಿ ಅಂದ್ರೆ ಘಾಸಿಗೊಳಿಸುವ ಬೆದರಿಕೆ ಇದ್ರೆ ಆ ಕೇಸನ್ನ ದಾಖಲಿಸಬಹುದು. ಈಗ ನೋಟಿಸ್ ನಲ್ಲಿ ಒಂದು ದಿವಸದ ಒಳಗೆ ಉತ್ತರ ಕೊಡದೇ ಇದ್ರೆ ನಾನು ಕಾನೂನು ಕ್ರಮ ತಗೊಳ್ತೀನಿ 189 ಕೆಳಗಡೆ ಅಂತ ಹೇಳಿ ಒಕ್ಕಣೆ ಇದೆ. ಹೀಗಾಗಿ ಒಂದ್ ವೇಳೆ ಇವರೇನು ಉತ್ತರ ಕೊಡದೇ ಇದ್ರೆ ಆಗ DC ಅವ್ರ ವಿವೇಚನೆಗೆ ಬಿಟ್ಟಿದ್ದು ಕಾನೂನು ಕ್ರಮ ತಗೊಳ್ಳಬಹುದು ಬಿಡ್ಲೂಬಹುದು. ಒಂದ್ ವೇಳೆ ಕಾನೂನು ಕ್ರಮ ತಗೊಳ್ಳೋದೇ ಆದ್ರೆ 189 ಕೆಳಗಡೆ ಅವರು ದೂರನ್ನ ದಾಖಲಿಸಬಹುದು. ದೂರನ್ನ ದಾಖಲಿಸಿದ್ರೆ ಆಗ ಸುಮಲತಾ ಅವ್ರ ವಿರುದ್ಧ ಕೇಸ್ ನಡೆಯುತ್ತೆ, ಕ್ರಿಮಿನಲ್ ಕೇಸ್ ನಡೆಯುತ್ತೆ. ಅಂತ ಸಂದರ್ಭದಲ್ಲಿ ಸುಮಲತಾ ಅವ್ರಿಗೂ ಕೂಡ ಆಪ್ಷನ್ ಇದೆ. ಯಾಕಂದ್ರೆ ಸೆಕ್ಷನ್ 189 ಏನ್ ಹೇಳುತ್ತೆ, ಥ್ರೆಟ್ ಆಫ್ ಇಂಜುರಿ ಅಂದ್ರೆ ಘಾಸಿಗೊಳಿಸುವ ಬೆದರಿಕೆ ಏನಿದೆ ಅದು ಈ ಕೇಸ್ ನಲ್ಲಿ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಸುಮಲತಾ ಅವರು ಒಂದು ಆರೋಪ ಮಾಡಿದ್ದಾರೆ, ಅಂದ್ರೆ DC ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದೆ, ಸರ್ಕಾರ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದೆ ಅಂತ ಏನು ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಥ್ರೆಟ್ ಆಫ್ ಇಂಜುರಿ ಬರುತ್ತಾ ಅನ್ನೋಂತ ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಕಾನೂನು ತಜ್ಞರ ಒಪಿನಿಯನ್ ಪ್ರಕಾರ ಇದು ಸೆಕ್ಷನ್ 189 ಅಟ್ರಾಕ್ಟ್ ಆಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ಜಿಲ್ಲಾಧಿಕಾರಿಗಳಿಗೆ ಅಪಮಾನ ಆಗಿದೆ ಅಂತೇಳಿ ಅವ್ರಿಗೆ ಅನ್ಸಿದ್ರೆ ಆಗ ಅವರು ಪ್ರೈವೇಟ್ ಆಗಿ ಡಿಫಾಮೇಷನ್ ಕೇಸ್ ಹಾಕೋಬಹುದು. ಆದ್ರೆ ಸರ್ಕಾರದ ಒಂದು ಏನು ನೋಟಿಸ್ ಅನ್ನ ಕೊಟ್ಟು ಈ ರೀತಿ ಸೆಕ್ಷನ್ 189 ಕೆಳಗಡೆ ದೂರನ್ನ ದಾಖಲಿಸ್ತೀವಿ ಅಂತ ಹೇಳೋದು ಅದೇ ತಪ್ಪು ಅಂತ ಹೇಳಿ ಕೆಲವು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದ್ ವೇಳೆ ಏನಾದ್ರೂ IPC ಸೆಕ್ಷನ್ 189 ಕೆಳಗಡೆ ಕ್ರಮಕ್ಕೆ ಮುಂದಾದ್ರೂ ಕೂಡ ಸುಮಲತಾ ಅವರು ಅದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು. ಈ ಒಂದು ಸೆಕ್ಷನ್ ನ ತಮ್ಮ ವಿರುದ್ಧ ಏನು ಆರೋಪ ಮಾಡಿದ್ದಾರೆ ಅದು ಅನ್ವಯ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಯಾವುದೇ ಒಂದು ಇಂಜುರಿ ಮಾಡುವಂತ ಬೆದರಿಕೆಯನ್ನ ಸುಮಲತಾ ಹಾಕಿದ್ದಾರೆ ಅನ್ನೋದಕ್ಕೆ ಯಾವುದೇ ಒಂದು ಸಾಕ್ಷಿ ಇಲ್ಲ. ಅವರು ಒಂದು ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಪ್ರಜಾಪ್ರಭುತ್ವದಲ್ಲಿ ಅದು ಸಾಮಾನ್ಯ ಅನ್ನುವಂತ ಒಂದು ಗ್ರೌಂಡ್ ಇಟ್ಕೊಂಡು ಅವರು ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಒಂದ್ ವೇಳೆ ಜಿಲ್ಲಾಧಿಕಾರಿ ಅವರು ಕೇಸ್ ದಾಖಲಿಸೋದಕ್ಕೆ ಮುಂದಾದ್ರೆ ಆಗ ಸುಮಲತಾ ಅವರು ಕೂಡ ಕಾನೂನಿನ ಹೋರಾಟಕ್ಕೆ ಸಾಕಷ್ಟು ಒಂದು ದಾರಿ ಇರುತ್ತೆ. ಒಂದ್ ವೇಳೆ ಕೇಸನ್ನು ಮುಂದುವರಿಸಿದ್ದೆ ಆದ್ರೆ DC ಅವರು ಈ ಕೇಸ್ 2 ವರ್ಷಗಳವರೆಗೆ ಶಿಕ್ಷೆ ಕೊಡುವಂತ ಕೇಸ್ ಇದು. ಆದ್ರೆ ಇದೆಲ್ಲವೂ ಕೂಡ ಪ್ರೂವ್ ಆಗಬೇಕು. ಅಂದ್ರೆ ಥ್ರೆಟ್ ಆಫ್ ಇಂಜುರಿ ಅನ್ನುವಂತ ಅಂಶ ಏನಿದೆ ಅಂದ್ರೆ ಇವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತ ಉದ್ದೇಶದಿಂದ ಇಂಜುರಿ ಮಾಡೋದಾಗಿ ಅಂದ್ರೆ ಘಾಸಿಗೊಳಿಸೋದಾಗಿ ಬೆದರಿಕೆ ಒಡ್ಡಿದ್ದಾರೆ ಸುಮಲತಾ ಅನ್ನುವಂಥದ್ದು ಪ್ರೂವ್ ಆಗಬೇಕು. ಅದಾದ್ರೆ ಮಾತ್ರ ಶಿಕ್ಷೆ ಆಗುವಂತದ್ದು. ಬಟ್ ಅದಕ್ಕೆ ಮೊದಲೇನೆ ಹೈಕೋರ್ಟ್ ನಲ್ಲಿ ಈ ಒಂದು ಕೇಸನ್ನೇ ರದ್ದು ಕೋರಿ
ಸುಮಲತಾ ಅವರು ವಾದವನ್ನ ಮಂಡಿಸಬಹುದು. ರಮೇಶ್, ಈಗ ಜಿಲ್ಲಾಧಿಕಾರಿ ಹಾಕಿರುವಂತಹ ಈ ಕಳಿಸಿರುವಂತಹ ಈ ನೋಟಿಸ್ ನಲ್ಲಿ ಅವ್ರು ಏನ್ ಹೇಳಿದಾರೆ ಅಂದ್ರೆ, ನನಗೆ ಮಾನಸಿಕವಾಗಿ ನೀವು ಘಾಸಿಗೊಳಿಸಿದ್ದೀರಿ ಅನ್ನೋಂತಾನೆ ಹೇಳಿದ್ದಾರೆ. ಅಂದ್ರೆ ಈ ಮಾನಸಿಕ ಘಾಸಿಗೊಳಿಸುವಂತದ್ದು ಇದಕ್ಕೆ ಅಟ್ರಾಕ್ಟ್ ಆಗೋದಿಲ್ವಾ ಅಂತ. ಹರಿಪ್ರಸಾದ್, ಅಂದ್ರೆ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಉದ್ದೇಶದಿಂದ ಮಾನಸಿಕ ಘಾಸಿ ಅನ್ನುವಂಥದ್ದು ಅವ್ರು ಕೊಡುವಂತ ವ್ಯಾಖ್ಯಾನ. ಹೀಗಾಗಿ ಇವರು ಹೈಕೋರ್ಟ್ ನಲ್ಲಿ ಸಲ್ಲಿಸಿದಾಗ ಇದೇ ವ್ಯಾಖ್ಯಾನವನ್ನ ಡಿಸಿ ಅವರು ಮಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಒಂದ್ ವೇಳೆ ಆ ರೀತಿ ಘಾಸಿ ಆಗಿದ್ರೆ, ಅಂದ್ರೆ ತಮ್ಮ ವ್ಯಕ್ತಿತ್ವಕ್ಕೆ ಏನ್ ಧಕ್ಕೆ ಆಗಿದ್ರೆ, ಆಗ ಡಿಫಮೇಷನ್ ಕೇಸ್ ಇದೆ, ಅದು ಪ್ರೈವೇಟ್ ಡಿಫಮೇಷನ್. ಆದ್ರೆ ಸರ್ಕಾರದ ಅಧಿಕಾರಿ, ಅಂದ್ರೆ ಈಗ ಸುಮಲತಾ ಅವರ ಸ್ಟೇಟ್ಮೆಂಟ್ ನಿಂದ ಅವ್ರು ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ಅಡ್ಡಿ ಆಗಿರ್ಬೇಕು. ಅಂದ್ರೆ ಜಿಲ್ಲಾಧಿಕಾರಿ ಅವರು ನಿಷ್ಪಕ್ಷಪಾತವಾಗಿ ಯಾವ್ದೋ ಒಂದು ಕೆಲಸ ಮಾಡೋದಕ್ಕೆ ಸುಮಲತಾ ಅವರ ಹೇಳಿಕೆ ಅಡ್ಡಿ ಆಗಿರ್ಬೇಕು, ಅಥವಾ ಯಾವ್ದೋ ಒಂದು ಕೆಲಸ ಮಾಡೋದಕ್ಕೆ ಸುಮಲತಾ ಅವ್ರು ಪ್ರಚೋದನೆ ಕೊಟ್ಟಿರ್ಬೇಕು. ಆ ಎರಡು ಅಂಶಗಳು ಇಲ್ಲಿ ಅನ್ವಯ ಆದ್ರೆ ಮಾತ್ರ ಈ ಥ್ರೆಟ್ ಆಫ್ ಇಂಜುರಿ ಅನ್ನುವಂಥದ್ದು ಬರುತ್ತೆ. ಅದ್ರ ಜೊತೆಗೆ ಅಂದ್ರೆ ಇವರ ಕೆಲಸಕ್ಕೆ ಅಡ್ಡಿ ಮಾಡೋದು ಅಷ್ಟೇ ಅಲ್ಲ, ಬೆದರಿಕೆನೂ ಇರಬೇಕು. ಅಂದ್ರೆ ಘಾಸಿಗೊಳಿಸುವ ಬೆದರಿಕೆನೂ ಇರಬೇಕು. ಇವು ಎಲ್ಲಾ ಅಂಶಗಳು ಒಳಪಟ್ರೆ ಮಾತ್ರ ಸೆಕ್ಷನ್ 118 ಅಟ್ರಾಕ್ಟ್ ಆಗುತ್ತೆ. ಅದ್ಯಾವ್ದು ಇಲ್ಲ ಅನ್ನೋದಾದ್ರೆ, ಅಂದ್ರೆ ಇಲ್ಲಿ ಥ್ರೆಟ್ ಆಫ್ ಇಂಜುರಿ ಇಲ್ಲ, ಮತ್ತೆ ಯಾವುದೇ ಅಡ್ಡಿ ಮಾಡಿಲ್ಲ ಅವರ ಕರ್ತವ್ಯಕ್ಕೆ ಅನ್ನೋದಾದ್ರೆ, ಆಗ ಈ ಕೇಸ್ ಅಟ್ರಾಕ್ಟ್ ಆಗಲ್ಲ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಈ ಪ್ರಕರಣವನ್ನೇ ರದ್ದುಪಡಿಸಬಹುದು. ಆದ್ರೆ ಈ ಡಿಫಾಮೇಷನ್ ಏನಾದ್ರು ಆಗಿ ತಮ್ಮ ಮರ್ಯಾದೆಗೆ ತಮ್ಮ ಮಾನಹಾನಿ ಆಗಿದೆ ಅಂತ ಅನ್ಸಿದ್ರೆ ಆಗ ಏನು ಡಿಫಾಮೇಷನ್ ಕೇಸನ್ನ ಹಾಕೋಬಹುದು. ಹೀಗಾಗಿ ಈಗ ಒಂದು ಇದೇ ರೀತಿ ಸುಮಲತಾ ಅವ್ರಿಗೆ ಇನ್ನೊಂದು ಆಪ್ಷನ್ ಕೂಡ ಇದೆ. ಏನಂದ್ರೆ ಈ ರೀತಿ ನೋಟಿಸ್ ಕಳಿಸಿರೋದ್ರಿಂದ ಇದಕ್ಕೆ ಚುನಾವಣಾ ಆಯೋಗದ, ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಪಡ್ಕೊಂಡಿದಾರಾ ಇಲ್ವಾ ಡಿಸಿ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಅದು ಡಿಸಿ ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಕಾನೂನಲ್ಲಿ ಅವಕಾಶ ಇರುತ್ತೆ ಸುಮಲತಾ ಅವ್ರಿಗೆ. ಒಂದ್ ವೇಳೆ ಅವ್ರ ಹತ್ರ ಸಾಕ್ಷ್ಯಾಧಾರಗಳಿದ್ರೆ, ಅವ್ರೇನಾದ್ರು ಸರ್ಕಾರದ ಒಂದು ಚಿತಾವಣೆಗೆ ಮಂದಿದ್ದಾರೆ ಅನ್ನುವಂತ ಒಂದು ಸಾಕ್ಷ್ಯಗಳಿದ್ರೆ, ಆಗ ಚುನಾವಣಾ ಆಯೋಗಕ್ಕೂ ಕೂಡ ಅವ್ರು ಮೊರೆ ಹೋಗ್ಬೋದು. ಈ ರೀತಿ ನೋಟಿಸ್ ಕೊಡ್ತಿದ್ದಾರೆ, ಮತ್ತೆ ಈ ರೀತಿ ದುರುಪಯೋಗ ಮಾಡ್ಕೊಂಡಿದೆ ಸರ್ಕಾರ ಅಂತೇಳಿ ಚುನಾವಣಾ ಆಯೋಗಕ್ಕೂ ಕೂಡ ಸುಮಲತಾ ಅವರು ದೂರನ್ನ ಕೊಡ್ಬೋದು. ಹರಿಪ್ರಸಾದ್. ಓಕೆ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗೆ.